ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಬರೆ ಎಳೆದಿರತಕ್ಕಂತಹ ಬಿಎಂಆರ್ಸಿಎಲ್ ದೇಶದಲ್ಲಿಯೇ ದುಬಾರಿ ಪ್ರಯಾಣ ದರವನ್ನ ಹೊಂದಿರತಕ್ಕಂತಹ ಖ್ಯಾತಿಯನ್ನ ನಮ್ಮ ಮೆಟ್ರೋ ಪಡ್ಕೊಂಡಿದೆ. ಹೌದು, ಚೆನ್ನೈ, ಮುಂಬೈ, ಕೋಲ್ಕತ್ತಾಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ದರ ಶೇಕಡ 40% ರಿಂದ 60% ಅಷ್ಟು ಅಧಿಕವಾಗಿದೆಯಂತೆ. ದೇಶದಲ್ಲಿಯೇ ಅತಿ ದೂರ ಸಂಪರ್ಕ ಹೊಂದಿರತಕ್ಕಂತಹ ಡೆಲ್ಲಿಯಲ್ಲಿ ಮೆಟ್ರೋ ದರ ಕನಿಷ್ಠ 10 ರೂಪಾಯಿನಿಂದ ಗರಿಷ್ಠ 30 ರೂಪಾಯಿ ಇದೆ. ಇನ್ನು ಮುಂಬೈ ಮೆಟ್ರೋ ದರದಲ್ಲಿ ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 80 ರೂಪಾಯಿ ಇದೆ. ಇನ್ನು ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ ಮೆಟ್ರೋ ದರ ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 40 ರೂಪಾಯಿ ಇದೆ. ಇನ್ನು ಕೋಲ್ಕತ್ತಾದಲ್ಲಿ ಕನಿಷ್ಠ 5 ರೂಪಾಯಿಯಿಂದ ಗರಿಷ್ಠ 25 ರೂಪಾಯಿ ಇದೆ. ಆದರೆ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣ ದರವನ್ನ ಶೇಕಡ 47% ಅಷ್ಟು ಹೆಚ್ಚಿಸಿ ಪ್ರಯಾಣಿಕರ ಕೆಂಗಣಿಗೆ ಗುರಿಯಾಗಿದೆ. ಹೌದು, ಬಿಎಂಟಿಸಿಗೆ ಹೋಲಿಕೆ ಮಾಡಿದ್ರೆ ದರ ದುಪ್ಪಟ್ಟಾಗಿದ್ದು ಸ್ಮಾರ್ಟ್ ಕಾರ್ಡ್ನಲ್ಲಿನ ಕನಿಷ್ಠ ಮೊತ್ತವನ್ನ 50 ರೂಪಾಯಿಯಿಂದ 90 ರೂಪಾಯಿಗೆ ಏರಿಸಲಾಗಿದ್ದು ಸಾಮಾನ್ಯ ಜನರಿಗೆ ಮೆಟ್ರೋ ಅಲ್ಲ ಅಂತ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಬೆಲೆಯನ್ನ ನಮ್ಮ ಮೆಟ್ರೋ ನಿರ್ವಹಣೆಯ ವೆಚ್ಚ, ವೇತನ ವೆಚ್ಚ, ಇಂಧನ ವೆಚ್ಚ, ಸಾಮಗ್ರಿ ವೆಚ್ಚಗಳ ಆಧರಿಸಿ ಏರಿಕೆಯನ್ನ ಮಾಡಲಾಗಿದೆಯಂತೆ. ಆದ್ರೀಗ ಈ ಪ್ರಯಾಣ ದರದ ಏರಿಕೆ ವಿರುದ್ಧ ಪ್ರಯಾಣಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.